ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಕುಸಿತ ಇನ್ನೂ ಬೀಳಲಿ ಎನ್ನುತ್ತಾರೆ ಈ ಹೂಡಿಕೆದಾರರು. ಕ್ವಶನ್ ಮಾರ್ಕ್ ಕೂಡ ಹಾಕಿದ್ದೇನೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಮಾರುಕಟ್ಟೆ ಕುಸಿತ ಆಗಿದೆ, ಇನ್ನೂ ಅಷ್ಟು ಕುಸಿಯಲಿ ಅಂತ ಹೇಳುವವರು ಯಾರು ಅಂತ ನಿಮಗೊಂದು ಸಂದೇಹ ಇರಬಹುದು, ಕುತೂಹಲ ಇರಬಹುದು. ಯಾಕೆ ಹೇಳ್ತೀನಿ ಅಂತಂದ್ರೆ, ಸಾಮಾನ್ಯವಾಗಿ ಜನ ನೋಡೋದು ಹಾಗೇನೆ, ಮಾರುಕಟ್ಟೆ ದಿನದಿಂದ ದಿನಕ್ಕೆ ಮೇಲಕ್ಕೆ ಹೋಗ್ಬೇಕು. ದಿನದಿಂದ ದಿನಕ್ಕೆ ಮೇಲಕ್ಕೆ ಹೋಗೋದು ಫಿಕ್ಸಡ್ ಡಿಪಾಸಿಟ್ ಮಾತ್ರ. ಮಾರುಕಟ್ಟೆ ಕುಸಿತ ಮತ್ತೆ ಮೇಲ್ ಹೋಗೋದು ಸರ್ವೇ ಸಾಮಾನ್ಯ. ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ಮಾರುಕಟ್ಟೆ ಬಿದ್ದಾಗ ಬಹಳ ಖುಷಿ. ಯಾಕಂದ್ರೆ ಇಂದಿನವರೆಗೆ ಅದೇನು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದೆ ಅಂತ ಷೇರುಗಳನ್ನು ಕೊಂಡಿದ್ದಾರೆ, ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮತ್ತಷ್ಟು ಷೇರುಗಳನ್ನು ತಗೊಳ್ಳಿಕ್ಕೆ ಆಗುತ್ತೆ ಅಂತಂದ್ರೆ ಅದು ಒಂದು ಸುಗ್ಗಿ. ಆದ್ದರಿಂದ ಇವತ್ತು ವಿಶೇಷವಾಗಿ ಈ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಕೊನೆಯವರೆಗೂ ನೋಡಿ ಮತ್ತು ಬೇರೆಯವರಿಗೂ ಫಾರ್ವರ್ಡ್ ಮಾಡಿ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಕೂಡ ಒತ್ತಿ. ಇವತ್ತು ನಿಫ್ಟಿ 0.9% ಕೆಳಗೆ ಬಿತ್ತು. ಇಂಡಿವಿಜುವಲ್ ಸ್ಟಾಕ್ಸ್ ಇನ್ನೂ ಜಾಸ್ತಿ ಬಿತ್ತು. ಕಳೆದ 3 ವಾರಗಳಿಂದ ಮಾರುಕಟ್ಟೆ ಒಂದಷ್ಟು ವೀಕ್ ಆಗಿದೆ ಮತ್ತು ಜನರಲ್ ಡೌನ್ ಟ್ರೆಂಡ್ ಅಲ್ಲಿ ಇದೆ. 27ನೇ ತಾರೀಕು ಸೆಪ್ಟೆಂಬರ್ ನಿಫ್ಟಿ 26,100 ಇತ್ತು. ಇವತ್ತು 24,750, 5% ಕೆಳಗೆ ಬಿದ್ದಿದೆ ಫ್ರಮ್ ದ ಹೈಯೆಸ್ಟ್ ಲೆವೆಲ್. ಮಾರುಕಟ್ಟೆ ಸದ್ಯದ ಮಟ್ಟಿಗೆ ಒಂದಷ್ಟು ವೀಕ್ ಆಗೇ ಇದೆ. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಇನ್ನಷ್ಟು ಕುಸಿತವನ್ನು ಕಾಣಲಿಕ್ಕೆ ಇದು ನಾಂದಿಯೋ ಅನ್ನುವಂಥ ಪ್ರಶ್ನೆ ಹಲವರನ್ನು ಕಾಡ್ತಾ ಇದೆ. ಕಾದು ನೋಡಬೇಕು ಏನಾಗುತ್ತೆ ಅಂತ. ಆದರೆ ಒಂದಂತೂ ಖಚಿತ, ಏಪ್ರಿಲ್ 2020ನಿಂದ ಮಾರುಕಟ್ಟೆ ಸತತವಾಗಿ ಅಪ್ ಟ್ರೆಂಡ್ ಅಲ್ಲಿದೆ. ಮತ್ತೆ ಯಾವ ಹೇಳಿಕೊಳ್ಳುವಂತ ಕರೆಕ್ಷನ್ ಕೂಡ ಆಗಿಲ್ಲ. ಆದ್ದರಿಂದ ಬಹಳಷ್ಟು ತಜ್ಞರು ಈಗ ಒಂದಷ್ಟು ಕರೆಕ್ಷನ್ ಅನ್ನು ಎದುರು ನೋಡ್ತಾ ಇದ್ದಾರೆ. ಮತ್ತೆ ಈ ಮಾರುಕಟ್ಟೆ ಕೆಳಗೆ ಬಿದ್ದದ್ರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ, ಯಾರಿಗೆ ಬೆನಿಫಿಟ್ ಆಗಲ್ಲ ಅಂತ ಹೇಳಿ ಒಂದು ಸಣ್ಣ ಪಟ್ಟಿಯನ್ನು ತಯಾರು ಮಾಡಿದ್ದೆ. ಮಾರುಕಟ್ಟೆ ಕೆಳಗೆ ಬಿದ್ದದ್ರಿಂದ ಬೆನಿಫಿಟ್ ಆಗುವವರು ಅಥವಾ ಮಾರುಕಟ್ಟೆ ಇನ್ನೂ ಕೆಳಗೆ ಹೋಗಲಿ ಅಂತ ಬಯಸುವವರು. ಒಂದು ಲಾಂಗ್ ಟರ್ಮ್ ದೀರ್ಘಾವಧಿ ಹೂಡಿಕೆದಾರರು, ಒಂದು 10 ವರ್ಷ 15 ವರ್ಷ ಅಂತ ತಮ್ಮ ಮುಂದೆ ಏನು ಲೆಕ್ಕ ಇಟ್ಕೊಂಡಿದ್ದಾರೆ, ಅವರು ಮಾರುಕಟ್ಟೆ ಮತ್ತಷ್ಟು ಬೀಳಲಿಕ್ಕೆ ಕಾಯ್ತಾರೆ. ಎರಡನೇದು ಶಾರ್ಟ್ ಟರ್ಮ್ ಅಲ್ಲಿ ಯಾರು ಷೇರು ಮಾರುಕಟ್ಟೆಯಲ್ಲಿ ಈಗಾಗಲೇ ಹಣವನ್ನು ಹೂಡಿದ್ದಾರೆ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಅದು ಸೇಲ್ ಬಂದಿದೆ, ಸೇಲ್ ಮಾಡ್ಕೊಂಡಿದ್ದೀನಿ, ದುಡ್ಡು ನನ್ನ ಹತ್ರ ಇದೆ ಅನ್ನೋರು ಮಾರುಕಟ್ಟೆ ಬಿದ್ದಾಗ ಸಂತಸ ಪಡ್ತಾರೆ. ಮೂರನೇದ್ದು ಬಹಳಷ್ಟು ಮೆಚೂರ್ ಇನ್ವೆಸ್ಟರ್ಸ್, ಅಂದ್ರೆ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ತಗೊಂಡವರು, ಇನ್ನು 5-10 ವರ್ಷದ ಕೆಳಗೆ ತಗೊಂಡವರು, ಮತ್ತೆ ಬಹಳಷ್ಟು ಷೇರು ಮಾರುಕಟ್ಟೆ ಬಗ್ಗೆ ನಾಲೆಜ್ ಇರೋರು ಮಾರುಕಟ್ಟೆ ಕೆಳಗೆ ಹೋದಾಗ ಸಂತೋಷ ಪಡ್ತಾರೆ. ಯಾಕಂದ್ರೆ ಇದು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಮೇಲೆ ಹೋಗ್ಲಿಕ್ಕೆ ಸಹಾಯಕ ಆಗುತ್ತೆ. ಈಗ ಮಾರುಕಟ್ಟೆ ಕೆಳಗೆ ಹೋಗಬಾರದು ಅಂತ ಬಯಸುವವರು ಯಾರು? ಮೊದಲನೇದಾಗಿ ಮಾರುಕಟ್ಟೆಗೆ ಮೊನ್ನೆ ಬಂದವರು, ಹೊಸವರು, ಹೊಸ ಇನ್ವೆಸ್ಟರ್ಸು, ಅವರಿಗೆ ಮಾರುಕಟ್ಟೆ ದಿನ ಮೇಲೋಗ್ಬೇಕು ಅಂತ ಆಸೆ. ಎರಡನೇದ್ದು ಶಾರ್ಟ್ ಟರ್ಮ್ ನಲ್ಲಿ ಯಾರ್ಯಾರು ಷೇರುಗಳನ್ನು ತಗೊಂಡಿದ್ರು ಅವರು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಆಧರಿಸಿ ಮಾರದೇ ಇದ್ದಾಗ, ಮಾರುಕಟ್ಟೆ ಕೆಳಗೆ ಹೋದಾಗ ಅವ್ರು ಯೋಚನೆ ಮಾಡ್ತಾರೆ, ಇದು ಮೇಲಕ್ಕೆ ಹೋದ್ರೆ ಒಳ್ಳೇದು, ನನ್ನ ಷೇರುಗಳನ್ನು ಮಾರ್ಕೋಬಹುದು. ಮೂರನೇದ್ದು ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮಿಗೆ ಶಾರ್ಟ್ ಡ್ಯೂರೇಷನ್ ಹಾಕ್ತಾರೆ, ಅಂದ್ರೆ 3-5 ವರ್ಷ, ಅವರಿಗೊಂದು ಗೊಂದಲ ಇರುತ್ತೆ, ನಂದೀಗ 5 ವರ್ಷ ಆಗ್ತಾ ಬಂತು, ಮಾರುಕಟ್ಟೆ ಕೆಳಗೆ ಬಿದ್ದಿದೆ, ಏನು ಭಯಪಡುವ ಅಗತ್ಯತೆ ಇಲ್ಲ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನಿದ್ದರೂ ಮಾರುಕಟ್ಟೆ ಮೇಲೋಗುವಂತ. ನಾಲ್ಕನೇದ್ದು ಯಾರ ಹತ್ರ ಸದ್ಯಕ್ಕೆ ಹಣವನ್ನು ಹೂಡ್ಲಿಕ್ಕೆ ದುಡ್ಡಿಲ್ವೋ ಅವರು ಕೂಡ ಬೇಸರ ಪಡ್ತಾರೆ, ಮಾರುಕಟ್ಟೆ ಬಿತ್ತು, ನನ್ನ ಹತ್ರ ಹಣ ಇಲ್ಲ. ನಿಫ್ಟಿ ಕೇವಲ 5% ಕೆಳಗೆ ಬಿದ್ದಿದೆ ಲೈಫ್ ಟೈಮ್ ಹೈಯಿಂದ. ಆದರೆ ಇಂಡಿವಿಜುವಲ್ ಸ್ಟಾಕ್ಸ್ ನಿಫ್ಟಿ 50ಯಲ್ಲಿ ಅದಕ್ಕಿಂತ ಜಾಸ್ತಿ ಬಿದ್ದಿದೆ. ನಿದರ್ಶನಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪರ್ಸೆಂಟೇಜ್ ಫಾಲ್ ಫಾರ್ ಇಂಡಿವಿಜುವಲ್ ಸ್ಟಾಕ್ಸ್ ಸಿನ್ಸ್ 27 ಸೆಪ್ಟೆಂಬರ್. ಬಜಾಜ್ ಆಟೋ 27ನೇ ತಾರೀಕು ಸೆಪ್ಟೆಂಬರ್ ಇದ್ದದ್ದು 12,666, ಇವತ್ತು 10,122, -20%. ಟಾಟಾ ಕನ್ಸ್ಯೂಮರ್ ಪ್ರೊಡಕ್ಟ್ಸ್ 1,202 ವರ್ಸಸ್ 1,091, -90%. ಹೀರೋ ಮೋಟೋಕಾರ್ ಪ್ರೈಸ್ ಆನ್ 27 ಸೆಪ್ಟೆಂಬರ್ 5,957, ಇವತ್ತು 5,218, -12%. ಟಾಟಾ ಮೋಟಾರ್ಸ್ ಪ್ರೈಸ್ ಆನ್ 27 ಸೆಪ್ಟೆಂಬರ್ 993, ಇವತ್ತು 892,
percentage change minus 10%. Nestle India 2746 versus 2380 minus 13%. ಇಂಡಸ್ಇಂಡ್ ಬ್ಯಾಂಕ್ 27ನೇ ತಾರೀಕು ಸೆಪ್ಟೆಂಬರ್ 1463 ಇವತ್ತು 1347 minus 8%. Asian Paint price on 27 September 3311, today's price 3053 minus 8%. Axis Bank 1273 versus 1132 minus 11%. Titan Company 27ನೇ ತಾರೀಕು ಸೆಪ್ಟೆಂಬರ್ 3817 ಇತ್ತು ಇವತ್ತು 3400 minus 11%. Reliance Industries price on 27 September 3052 ಇವತ್ತಿನ ರೇಟು 2713 minus 11%. ಈಗ ನಿಫ್ಟಿ ನೆಕ್ಸ್ಟ್ 50ಯಲ್ಲಿ ಯಾವ ಷೇರುಗಳು ವೀಕ್ ಆಗಿದ್ದಾವೆ ಕಳೆದ ಕೆಲವು ದಿನಗಳಲ್ಲಿ ಅದರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. Percentage fall of stocks in Nifty next 50 since 27 September. Avenue Supermart price on 27 September 5102 ಇವತ್ತು 4084 minus 20%. ಡಾಬರ್ 633 ವರ್ಸಸ್ 573 minus 9%. JSW Energy price on 27 September 740 ಇವತ್ತು 677 minus 9%. ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಪ್ರೈಸ್ ಆನ್ 27 ಸೆಪ್ಟೆಂಬರ್ 1028 ಇವತ್ತು 930 minus 10%. NHPC 95 ವರ್ಸಸ್ 85 minus 11%. ಅದಾನಿ ಗ್ರೀನ್ ಎನರ್ಜಿ 1982 ಇತ್ತು ಟುಡೇ 1733 minus 13%. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 124 ವರ್ಸಸ್ 112 minus 10%. LIC 1024 ಇತ್ತು 27 ಸೆಪ್ಟೆಂಬರ್ ಈಗ 933 minus 9%. ಅದಾನಿ ಟೋಟಲ್ ಗ್ಯಾಸ್ 784ರಿಂದ ಕಮ್ಮಿ ಆಗಿರೋದು 738ಕ್ಕೆ minus 6%. ಮತ್ತು ಕೊನೆಯದಾಗಿ ಅಂಬುಜಾ ಸಿಮೆಂಟ್ 27ನೇ ತಾರೀಕು ಸೆಪ್ಟೆಂಬರ್ 634 ಇತ್ತು ಇವತ್ತು 572 minus 10%. ಬಹಳ ಜನ ನಮಗೆ ಕೇಳುವಂತ ಪ್ರಶ್ನೆ ಏನು ಅಂತಂದ್ರೆ ನಿಫ್ಟಿ ಕೇವಲ 5% ಕೆಳಗೆ ಬಿದ್ದಿದೆ, ನಮ್ಮ ಷೇರುಗಳು ಯಾಕೆ ಜಾಸ್ತಿ ಬಿದ್ದಿದ್ದಾವೆ? ಈಗ ಇವತ್ತಿನ ಈ ಪಟ್ಟಿಯನ್ನು ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ ನಿಫ್ಟಿ 5% ಬಿದ್ದರೂ ಕೂಡ ಇಂಡಿವಿಜುವಲ್ ಸ್ಟಾಕ್ಸ್ 5ರಿಂದ 15% ಕೆಳಗೆ ಬಿದ್ದಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಿಫ್ಟಿ ಮತ್ತಷ್ಟು ಕೆಳಗೋಯ್ತು ಅಂತಂದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ಇನ್ನೊಂದಷ್ಟು ಜಾಸ್ತಿ ಪರ್ಸೆಂಟೇಜ್ ಕರಗುವಂತ ಚಾನ್ಸಸ್ ಇದೆ. ಮಾರ್ಚ್ 2020ರಲ್ಲಿ ನಿಫ್ಟಿ ಇಂಡೆಕ್ಸ್ 38% ಕೆಳಗೆ ಬಿದ್ದಿತ್ತು ಕೊರೋನಾದಿಂದಾಗಿ. ಆದರೆ ಇಂಡಿವಿಜುವಲ್ಸ್ ಪೋರ್ಟ್ಫೋಲಿಯೋ 50ರಿಂದ 70% ಕೆಳಗೆ ಬಿದ್ದಿತ್ತು. ಹಾಗೇನೆ ಮಾರುಕಟ್ಟೆ ಮೇಲಕ್ಕೆ ಹೋಗ್ಬೇಕಾದ್ರೆ ನಿಫ್ಟಿ ಒಂದು 5-10% ಮೇಲಕ್ಕೆ ಹೋದ್ರೆ ಸ್ಟಾಕ್ಸ್ 10ರಿಂದ 20% ವರೆಗೂ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಈ ವಿಡಿಯೋವನ್ನ ನೋಡುವವರ ಸಂಖ್ಯೆ ಸಹಸ್ರಾರು. ಅದರಲ್ಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಇದ್ದಾರೆ, ಚಾನೆಲ್ ಮೆಂಬರ್ಸ್ ಇದ್ದಾರೆ, ಪ್ರಥಮ ಬಾರಿಗೆ ವಿಡಿಯೋಗಳನ್ನು ನೋಡುವವರು ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ಆಶ್ಚರ್ಯ ಆಗ್ಬೋದು, ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ನ ನೀವೇನಾದರೂ ಸಮೀಕ್ಷೆ ನಡೆಸಿದ್ರೆ ಮಾರುಕಟ್ಟೆ ಬಿದ್ದಾಗ ಅವ್ರ ಮನೆಯಲ್ಲಿ ಪಾರ್ಟಿ ಮಾಡ್ತಾರೆ. ಯಾಕಂದ್ರೆ ಫುಲ್ ಎಕ್ಸೈಟ್ಮೆಂಟ್, ಇನ್ನೊಂದಷ್ಟು ಷೇರುಗಳನ್ನು ನಾನು ಡಿಸ್ಕೌಂಟ್ ಸೇಲಲ್ಲಿ ಪರ್ಚೇಸ್ ಮಾಡಬಹುದು. ನಮ್ಮ ಯೂಟ್ಯೂಬ್ನ ಚಾಟ್ ಬಾಕ್ಸ್ನಲ್ಲಿ ಬಹಳಷ್ಟು ಜನ ಟೈಪ್ ಮಾಡ್ತಾರೆ, ಬಹಳ ಬೇಸರದಿಂದ ಮಾರುಕಟ್ಟೆ ಕೆಳಗೆ ಬಿದ್ದಿದೆ, ಯಾವಾಗ ರಿಕವರಿ ಆಗುತ್ತೆ. ಇವರೆಲ್ಲರೂ ಕೂಡ ಮಾರುಕಟ್ಟೆ ಬಗೆಗೆ ಅಷ್ಟಾಗಿ ನಾಲೆಜ್ ಇಲ್ಲದೆ ಇದ್ದವರು ಅಂತ ನಾನು ಬಹಳ ಬೇಸರದಿಂದ ಹೇಳ್ತೇನೆ. ಯಾಕಂದ್ರೆ ಮಾರುಕಟ್ಟೆ ಕೆಳಗೆ ಮತ್ತು ಮೇಲಕ್ಕೆ ಹೋಗೋದು ಸರ್ವೇ ಸಾಮಾನ್ಯ. ಬೆನಿಫಿಟ್ ತಗೋಬೇಕು ಅಂತಂದ್ರೆ ನೀವು ಕಂಟಿನ್ಯೂಸ್ ಆಗಿ SIP ನಲ್ಲಿ ಹಣವನ್ನು ಹಾಕಬೇಕಾಗುತ್ತೆ, ಮ್ಯೂಚುವಲ್ ಫಂಡ್ ಅಲ್ಲಾಗ್ಲಿ ಷೇರುಗಳಲ್ಲಾಗಲಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮಾರುಕಟ್ಟೆ ಇನ್ನೊಂದಷ್ಟು ಕೆಳಗೆ ಬಿದ್ದರೆ ನಿಮ್ಮ ಹತ್ರ ಮಾರುಕಟ್ಟೆಯಲ್ಲಿ ಹೂಡ್ಲಿಕ್ಕೆ ಒಂದಷ್ಟು ಸರ್ಪ್ಲಸ್ ಮನಿ ಇದೆಯಾ? ಇದ್ದರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.